ಭಾನುವಾರ ಗವಿರಂಗನಾಥ ಸ್ವಾಮಿಯವರ ದೇವ್ರ ಕೆಲಸಕ್ಕೆ ನಮ್ಮ ಚಿಕ್ಕಪ್ಪ ಕೋಳಿ ಎಲ್ಲ ರೆಡಿ ಮಾಡ್ಕೊಂಡು ಕುಯಿಸ್ಕೊಂಬರಕ್ಕೆ ಅಂತ ಹೋದ್ರು. ನಾನು ನಮ್ಮ ಚೋಟಮರಿ ಗ್ಯಾಂಗ್ನ ಕರ್ಕೊಂಡು ಬೆಟ್ಟದ ಮೇಲೆ ದೇವರ ದರ್ಶನ ಮಾಡೋಣ ಅಂತ ಹೇಳಿ ಬಂದೆ. ಇವತ್ತು ಸ್ವಾಮಿಯವರಿಗೆ ಬೆಣ್ಣೆ ಮತ್ತು ಹೂವಿನ ಅಲಂಕಾರ ಮಾಡಿದ್ರು, ನೋಡಿ ಕಣ್ ತುಂಬಿಕೊಂಡೆ. ನಾನು ಶನಿವಾರದ ವಿಡಿಯೋದಲ್ಲೇ ಹೇಳಿದ್ದೆ ತುಂಬಾ ದೇವರನ್ನ ಇಲ್ಲಿ ಪರಿಚಯ ಮಾಡಿಸಿಲ್ಲ, ಮಾಡಿಸ್ತೀನಿ ಅಂತ. ಈ ಗವಿರಂಗನಾಥ ಸ್ವಾಮಿಯವರ ಬೆಟ್ಟದ ಮೇಲೆ ಉದ್ಭವವಾಗಿರುವ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಕೂಡ ನೆಲೆಸಿದ್ದಾರೆ. ಇವತ್ತು ಬೆಣ್ಣೆ ಮತ್ತು ಹೂವಿನ ಅಲಂಕಾರ ಇತ್ತು, ನೀವು ದೇವರನ್ನ ನೋಡಿ ಹಂಗೆ ಕಣ್ ತುಂಬಿಕೊಳ್ಳಿ. ಹಂಗೆ ಇಲ್ಲಿ ದೊಡ್ಡೆಡೆ ಹಾಕ್ಸೋ ಹತ್ರ ಕೆಂಚರಾಯ ಸ್ವಾಮಿಯವರು ಕೂಡ ನೆಲೆಸಿದ್ದಾರೆ. ಒಂದಲ್ಲ ಅಂತ ಹೇಳಿ 2-3 ಕೆಂಚರಾಯ ಸ್ವಾಮಿಯವರು ನೆಲೆಸಿದ್ದಾರೆ. ಇವಾಗ ನೀವು ಯಾವ್ಯಾವ ದೇವರುಗಳನ್ನೆಲ್ಲ ನೋಡಿದ್ರೆ ಅದು ಬೆಟ್ಟದ ಮೇಲೆ ನೆಲೆಸಿರುವ ದೇವರುಗಳು. ಇವಾಗ ಪೂರ್ತಿ ಕೆಳಗಡೆ ಬಂದ್ರೆ ಶ್ರೀ ಅನಂತ ಪದ್ಮನಾಮ ಸ್ವಾಮಿಯವರು ಕೂಡ ಇಲ್ಲಿ ನೆಲೆಸಿದ್ದಾರೆ. ಈ ಎಲ್ಲಾ ದೇವರುಗಳನ್ನು ನೋಡಿ ಕಣ್ತುಂಬ್ಕೊಂಡ್ರ. ಇವಾಗ ಬೆಟ್ಟದ ಕೆಳಗಡೆ ಇರೋ ಭೂತರಾಯ ಸ್ವಾಮಿಯವರ ಸನ್ನಿಧಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ದೇವರಿಗೆ ಕುರಿ ಮತ್ತೆ ಕೋಳಿ ಕುಯ್ತಾರೆ. ನಮ್ ಚಿಕ್ಕಪ್ಪ ಆಗ್ಲೇ ಬಂದು ಕೋಳಿ ಕುಯಿಸ್ಕೊಂಡು ಹೋಗಿದ್ರು. ನಾನು ಅಣಕಾಯಿ ಮಾಡಿಸ್ಕೊಂಡು ಚೌಟ್ರಿ ಹತ್ರ ಹೋದೆ. ನೀವ್ಯಾರೆಲ್ಲ ಈ ದೇವಸ್ಥಾನದಲ್ಲಿ ದೇವರ ಕೆಲಸಗಳನ್ನ ಮಾಡಿದ್ದೀರಾ ಅವ್ನ್ ಕಮೆಂಟ್ ಹಾಕಿ. ನಮ್ಮಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲ ಸೇರ್ಕೊಂಡು ದೇವರಿಗೆ ನೈವೇದ್ಯಕ್ಕೆ ಅಡುಗೆ ಎಲ್ಲ ಮಾಡಿರೋ ಅಡುಗೆನೆಲ್ಲ ತಗೊಂಡು ನಾವು ಶ್ರೀ ಭೂತರಾಯ ಸ್ವಾಮಿಯವರ ಸನ್ನಿಧಿ ಹತ್ರ ಬಂದ್ವಿ. ದೇವರಿಗೆ ನೈವೇದ್ಯ ಎಲ್ಲ ಮಾಡಿಸಿ ಮತ್ತೆ ದೇವರಿಗೆ ಪೂಜೆ ಮಾಡಿಸ್ಬಿಟ್ಟು ಚೌಟ್ರಿಗೆ ಹೋಗಿ ದಾಸಪ್ಪಂಗ್ ಕರ್ಕೊಂಡ್ಬಂದು ದಾಸಪ್ಪಂಗ್ ಇಡಿಸ್ಬೇಕು ಅಂತ ಹೇಳಿ ದಾಸಪ್ಪಂಗ್ ಕರ್ಕೊಂಡ್ಬಂದು ದಾಸಪ್ಪಂಗ್ ಇಡಿಸಿ ಗೋವಿಂದ ಹೇಳಿದ್ವಿ. ಇವರೆಲ್ಲ ಊಟ ಮುಗಿಸ್ಕೊಂಡು ಹೋದ್ಮೇಲೆ ನಾನು ಕೂಡ ಚೋಟ ಮರಿಗಳ ಜೊತೆ ಸೇರ್ಕೊಂಡು ಊಟ ಮಾಡೋಕೆ ಅಂತ ಕೂತ್ಕೊಂಡೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಅನ್ಕೊಂಡೆ, ಆದ್ರೆ ನಾನು ನನ್ನ ತಂಗಿ ಬೆಟ್ಟದ ಮೇಲೆ ಹೋದಾಗ ಯಾವ್ದೋ ಇಬ್ರು ಹುಡುಗಿರು ನನ್ನ ವಿಡಿಯೋಗೆ ಹಿಂದೆ ಪೋಸ್ ಕೊಡ್ತಿದ್ರು. ಈ ವಿಡಿಯೋನ ಇಬ್ರು ಹುಡುಗಿರು ಸಿಗೋವರೆಗೂ ಶೇರ್ ಮಾಡಿ. ಬಾಯ್.